ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾವು ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂತಂದರೆ ನಾನು, ನಮ್ಮಣ್ಣ, ಆದ್ಯ, ಮಮ್ಮಿ. ತುಂಬಾ ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬ್ಯುಸಿ ಇರೋದ್ರಿಂದ ಸ್ವಲ್ಪ ತಡ ಆಗ್ತಾ ಇದೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ. ಎಂಟ್ರಿ ಆಗಿದ ತಕ್ಷಣ ಲೋಚನ್ ಸಿಗ್ದ. ಅವರು 5 ನಿಮಿಷ ಮುಂಚೆ ಬಂದಿದ್ರು. ಆ್ಯಂಡ್ ಪುನೀತಾ ಅಕ್ಕ ಅವ್ರ ಮಗಳು ಎಲ್ಲರೂ ಸಿಕ್ಕಿದ್ರು. ಸೊ ಅವ್ರನ್ನೂ ಮಾತಾಡಿಸ್ಕೊಂಡು ಆ್ಯಂಡ್ ನಮ್ಮ ಕೃತಿಕಾ ಅಕ್ಕನೂ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ರು. ನಮ್ಮ ನೇಬರ್ ಲಿಖಿತ್ ಅವ್ರ ಫ್ಯಾಮಿಲಿ ಸಿಕ್ಕಿದ್ರು. ಸೊ ಆದ್ಯ ಅವ್ರ ಜೊತೆಗೆ ಮಾತಾಡ್ಕೊಂಡಿದ್ಲು. ನಾವು ಬಂದಿದ್ದು ಪ್ಯಾಲೇಸ್ ಗ್ರೌಂಡ್ಗೆ. ನಮ್ಮ ಅಣ್ಣನ ತುಂಬಾ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿರೋದು. ಆ್ಯಂಡ್ ಪುನೀತಾ ಅಕ್ಕ ಅವ್ರ ಮಗಳು ಡಿಂಪುನೇ ವಿಡಿಯೋನ ಕ್ಯಾಪ್ಚರ್ ಮಾಡಿರೋದು. ಥ್ಯಾಂಕ್ ಯು ಡಿಂಪು. ಫೋಟೋ ವೀಡಿಯೋಸ್ ಎಲ್ಲ ಇಟ್ಕೊಳ್ತಾ ಇದ್ವಿ. ಮ್ಯೂಸಿಕ್ ಹಾಕಿರೋದ್ರಿಂದ ಮ್ಯೂಟ್ ಮಾಡಬೇಕಾಗತ್ತೆ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಎಲ್ರಿಗೂ ಬಾಯ್ ಅಂತ ಹೇಳಿಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇದ್ವಿ. ಆ್ಯಂಡ್ ಗೀತಾ ಆಂಟಿ ಸಿಕ್ಕಿದ್ರು, ಅವ್ರ ಜೊತೆನೂ ಮಾತಾಡಿಕೊಂಡು ನಾನು ಕೃತಿಕಾ ಅಕ್ಕ ಎಲ್ಲ ಫೋಟೋಸ್ ಎಲ್ಲ ಇಟ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ಊಟ ಮಾಡೋದಕ್ಕೆ. ಬೊಫೆ ಸಿಸ್ಟಮ್ ಇತ್ತು, ತುಂಬಾ ಚೆನ್ನಾಗಿತ್ತು ಊಟ ಅಂತೂ. ಆ್ಯಂಡ್ ವೆರೈಟೀಸ್ ಆಫ್ ಸ್ವೀಟ್ಸ್ ಎಲ್ಲ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಆಮೇಲೆ ಫ್ರೂಟ್ಸ್ ಅಂತೆ, ಆಮೇಲೆ ಚಾಟ್ಸ್ ಎಲ್ಲನೂ ಇಟ್ಟಿದ್ರು. ನಮ್ಮ ಆದ್ಯ ಅಂತೂ ಐಸ್ ಕ್ರೀಮ್ ತಿಂದಿದ್ದು ಅಷ್ಟೇ, ಇನ್ನೇನು ತಿಂದಿಲ್ಲ. ಮನೆಗೆ ಹೋಗಿ ತಿನ್ನಿಸ್ಬೇಕಿತ್ತು. ನಮ್ಮ ಅಣ್ಣ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಸೊ ಅವ್ರು ಮೊದಲೇ ಹೇಳ್ಬಿಟ್ಟಿದ್ರು ಬೇಗ ಹೋಗಿ ಬೇಗ ಬರಬೇಕು, ಅವಾಗಿದ್ದರೆ ಮಾತ್ರ ನಾನು ಬರೋದು ಅಂಥೇಳಿ. ಆಮೇಲೆ ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿದ್ರಲ್ವ, ಸೊ ಅದಕ್ಕೆ ಅವರು ಆಯಿತಾ ಬೇಗ ನಾನು ಹೋಗಬೇಕು ಅಂತ ಹಠ ಮಾಡ್ತಾಯಿದ್ರು. ನೆಕ್ಸ್ಟ್ ಡೇ ಇನ್ನೊಂದು ಫಂಕ್ಷನ್ ಇತ್ತು, ಮನೆ ಗುರುಪ್ರವೇಶ ನಮ್ಮ ಸೌಮ್ಯ ಅಕ್ಕ ಅವ್ರದ್ದು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇರೋದು ಅಂದರೆ ನಾನು, ನಮ್ಮ ಮಮ್ಮಿ, ನಮ್ಮ ಅಜ್ಜಿ ಮತ್ತು ಆದ್ಯ. ತುಂಬ ಚೆನ್ನಾಗಿದೆ ಮನೆ. ಎಲ್ರೂ ಫೋಟೋಸ್ ಎಲ್ಲ ಇಟ್ಕೊಳ್ತಾ ಇದ್ವಿ. ಎಲ್ಲರೂ ಚಿಟ್ ಚಾಟ್ ಮಾಡ್ತಾ ಇದ್ರು. ಆ್ಯಂಡ್ ಇವರೆಲ್ಲರೂ ನಮ್ಮ ಕಸಿನ್ಸ್ ಆಗಬೇಕು. ಇದೆಲ್ಲ 2024 ಆ್ಯಂಡ್ ವ್ಲಾಗ್ ಆಗಿರುತ್ತೆ. 2025 ವ್ಲಾಗ್ ಇನ್ನೂ ಇವೆ. ಸೊ ಅದನ್ನೆಲ್ಲ ಬೇಗ ಬೇಗ ಅಪ್ಲೋಡ್ ಮಾಡಬೇಕು. ನೋಡೋಣ ಯಾವಾಗ ಟೈಮ್ ಸಿಗುತ್ತೆ, ನಾನು ಅವಾಗೆಲ್ಲ ವಾಯ್ಸ್ ಓವರ್ ಕೊಡ್ತಾನೇ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಆದ್ಯಾಗೆ ಸ್ಟ್ಯಾಂಡಿಂಗ್ ಲೈನ್ ಬರಿ ಅಂತಂದ್ರೆ ಡಿ ಬರ್ಕೊಂಡು ಹೋಗ್ತಾ ನಮ್ಮ ಆದ್ಯನ್ಗೆ ಡಾಟ್ ಸಿಕ್ಕಿ ಕೊಟ್ರೆ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಮತ್ತು ABCD ಆಲ್ಮೋಸ್ಟ್ ಎಲ್ಲಾನು ಬರೀತಾಳೆ. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಸೊ ಅದಕ್ಕೆ ಅವಳು ಬೇಗ ಬೇಗ ಬರೆಯೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ನಮ್ಮ ಆದ್ಯನ್ಗೆ ಕಮ್ಮಿಂಗ್ ಜೂನಿಂದ ಸ್ಕೂಲ್ಗೆ ಜಾಯಿನ್ ಮಾಡಬೇಕು. ಜೂನ್ಗೆ ಆದ್ಯನ್ಗೆ 3.5 ಮಂತ್ಸ್ ಆಗಿರುತ್ತೆ. ಸೊ ಆವಾಗ ಅವರು ನರ್ಸರಿಗೇ ಸೇರಿಸ್ಕೊಳ್ತಾರೆ. You are very good. How I